ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಪಟ್ಟಣದ ಸಾಯಿ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಭಾಗವಹಿಸಿ ಯುವ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕ್ರೀಡೆಗಳು ಯುವಕರಲ್ಲಿ ಶಿಸ್ತು, ಸಹಕಾರ ಮನೋಭಾವ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುತ್ತವೆ ಎಂದು ಹೇಳಿದರು. ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವುದು ಶ್ಲಾಘನೀಯವಾದುದು ಎಂದು ಪ್ರಶಂಸಿಸಿದರು. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 51,000 ರೂಪಾಯಿ ನಗದು ನೀಡಿ ಅಭಿನಂದಿಸಿದರು. ಜೊತೆಗೆ ರನ್ನರ್ ಅಪ್ ತಂಡಕ್ಕೂ ಬಹುಮಾನ ವಿತರಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿದರು. ಯುವಕರು ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕ್ರೀಡಾ ಅಭಿಮಾನಿಗಳು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಿದ ಹಿನ್ನೆಲೆಯಲ್ಲಿ ಆಯೋಜಕರನ್ನು ರಾಜಶೇಖರ್ ಬಿ ಪಾಟೀಲ್ ಅಭಿನಂದಿಸಿದರು. ನಾನು ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಯಾವ ತರ IPL ತರ ನಾವು 8 ಟೀಮ್ ಪಾರ್ಟಿಸಿಪೇಟ್ ಮಾಡಿದೀವಿ, IPL ತರ ಆಪ್ಷನ್ ಮಾಡಿದ್ವಿ, IPL ತರನೇ ಅದೇ ಒಂದು ಸಿಸ್ಟಮ್ ನಿಂದ ನಾವು ಕ್ರಿಕೆಟ್ ಟೂರ್ನಮೆಂಟ್ ನಾವು ಮಾಡಿದೀವಿ ಅಂತ ನಮ್ಮ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಗಡಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅದು ಚುಡುಗುಪ್ಪ ಪಟ್ಟಣದಲ್ಲಿ ಇವತ್ತು IPL ಯಾವ ರೀತಿ ತಾವು ಮಾಡ್ತೀರಾ, ಇವತ್ತು ಅದೇ ರೀತಿ ಬಹಳ ದೊಡ್ಡ ಇದರಲ್ಲಿ ಒಂದು ಮೈದಾನದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸುಮಾರು 8 ಟೀಮ್ಗಳು ಪಾರ್ಟಿಸಿಪೇಟ್ ಆಗಿ ಬಹಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಸಿಂಧಿಯವರು ಮಾತಾಡುವಾಗ ಹೇಳ್ತಾ ಇದ್ರು, ಸೋಲು ಗೆಲುವು ಮುಖ್ಯ ಅಲ್ಲ, ನಾವು ಪಾರ್ಟಿಸಿಪೇಟ್ ಆಗೋದು ಮುಖ್ಯ ಇದೆ. ಇವತ್ತು 8 ಟೀಮ್ಗಳು ತಾವು ಪಾರ್ಟಿಸಿಪೇಟ್ ಆಗಿ ಇದು ಹೇಗಿದೆ ಅಂದ್ರೆ, ಒಂದ್ ಕಡೆ ಯಾರಾದ್ರೂ ಸೋಲ್ಬೇಕು, ಒಂದ್ ಕಡೆ ಯಾರಾದ್ರೂ ಗೆಲ್ಬೇಕು. ಇಲ್ಲಪ್ಪ ನಾವು ಸೋತಿದ್ದೇವೆ ಅಂತ ನಿರಾಶೆನೂ ಪಡಿತಕ್ಕಂಥದ್ದಲ್ಲ, ನಾವು ಸೋತಿದ್ದೇವೆ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಗೆಲ್ತೀವಿ ಅಂತ ಆತ್ಮವಿಶ್ವಾಸ ನಾವು ಇಟ್ಕೋಬೇಕು. ಇವತ್ತು ನೀವೇನು ಪಾರ್ಟಿಸಿಪೇಟ್ ಆಗಿದ್ರಿ, ಇವತ್ತು ಚುಡುಗುಪ್ಪ ಪಟ್ಟಣದಲ್ಲಿ. ಯಾಕಂದ್ರೆ ಇದು ಬಹಳ ಇಲ್ಲೆಲ್ಲ ಫ್ರೀಡಮ್ ಫೈಟರ್ಸ್, ಸ್ವತಂತ್ರ ಹೋರಾಟಗಾರರು ಮೊದಲೇ ಇದರಲ್ಲಿ ಈ ಚುಡುಗುಪ್ಪ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಈ ಒಂದು ಪಟ್ಟಣ. ಇವತ್ತು ಚುಡುಗುಪ್ಪ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಯಾಕಂದ್ರೆ ಇಲ್ಲಿ ನಮ್ ದಿಲೀಪ್ ಕುಮಾರ್ ಕೂತಿದ್ದಾರೆ, ಬಹಳ ಹಿರಿಯರು. ಇಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಬಹಳ ಜಾಗೃತರಾಗಿ, ಯಾವುದೇ ಪಕ್ಷ ಇರ್ಬೋದು, ಚುಡುಗುಪ್ಪ ಪಟ್ಟಣ ವಿಷಯ ಬಂದಾಗ, ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲರೂ ಕೂಡಿ ಜೊತೆಯಾಗಿ ನಾವು ಒಳ್ಳೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ತಮ್ಮೆಲ್ಲರ ಅಭಿಪ್ರಾಯ. ಇವತ್ತೇನು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅವ್ರು ನನಗೆಲ್ಲ ಹೇಳಿದ್ರು, ಇಲ್ಲ ಸರ್ ನೀವು ಬರಬೇಕು. ನಾನು ವಿಶೇಷವಾಗಿ ನಮ್ ದತ್ತು ಮೊನ್ನೆ ಶಾಂತಾಬಾದ್ನಲ್ಲಿ ಕೂಡ ನಾನು ಹೋಗಿದ್ದೆ, ಅಲ್ಲಿ ಕೂಡ ಅವ್ರು ಹೇಳ್ತಾ ಇದ್ರು, ದತ್ತು ಕಿದರೆ ಉದರ್ ಟೀಮ್ ಜೀತೆಗ ಅಂತ. ನಾನು ಇಲ್ಲಿ ಬಂದಾಗ ಕೂಡ ನೋಡದ, ಅದೇನೋ ದೊಡ್ಡ ಭಾಗ್ಯ ಗೊತ್ತಿಲ್ಲ, ನಾನು ಎಂಟ್ರಿ ಆಗಿ ಲಾಸ್ಟ್ ಇಲ್ಲಿ ನಿಂತಿರ್ಲಾಕ ಅವ್ನು ಗೆದ್ದಿಲಾಕ, ಇಲ್ಲಿ ಬಂದು ನಾನು ನಿಂತಿನ ಮ್ಯಾಗ ಐದು ರಿಸಲ್ಟ್. ಆದ್ರೆ ನಾನು ಒಂದ್ ಹೇಳ್ತೀನಿ, ಗೆದ್ದವ್ರಿಗೆ ಕೂಡ ಶುಭಾಶಯ ಕೊಡ್ತೀನಿ, ಸೋತದಲ್ಲಿ ಕೂಡ ನಿರಾಶೆ ಆಗ್ತಕ್ಕಂಥದ್ದಲ್ಲ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಚಾಲೆಂಜ್ ಮಾಡ್ಬೇಕು. ನಾವು ಮತ್ತೆ ಮುಂದೆ ನಡೀತಕ್ಕಂಥ ಟೂರ್ನಮೆಂಟ್ ಚುಡುಗುಪ್ಪ ಪಟ್ಟಣದಲ್ಲಿ ಯಾವ ರೀತಿ IPL ಇದರಿಂದ ಮಾಡ್ತಕ್ಕಂಥ ಮುಂದಿನ ವರ್ಷ ಸೀಸನ್ ಅಲ್ಲಿ ಮಾಡ್ತಾರ, ಅದರಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಆತ್ಮವಿಶ್ವಾಸ ಕೋರಿ, ಅವಾಗ ನಿಜವಾಗ್ಲೂ ನಿಮ್ಮ ಗೆಲುವು ಶಾಶ್ವತ. ಲಿಂಗತ್ವ ಅಲ್ಪಸಂಖ್ಯಾತರ ಸಮಗ್ರ ಅಭಿವೃದ್ಧಿಗಾಗಿ 2023ರ ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಜ್ಯ ಸರ್ಕಾರ ವರ್ಷಕ್ಕೆ 200 ಕೋಟಿ ರೂಪಾಯಿ ಮೀಸಲು ನೀಡುವುದಾಗಿ ಘೋಷಿಸಿದ್ದರೂ ಅದು ಇನ್ನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಎಂದು ಆರೋಪಿಸಿದರು. ಬಜೆಟ್ ಮಂಡನೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಈ ಬಾರಿ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ 200 ಕೋಟಿ ರೂಪಾಯಿ ಅನುದಾನ ಕಾಯ್ದಿರಿಸಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜ ಹೋರಾಟಗಾರ, ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅನುದಾನ ನಿಗದಿಯಾಗದೇ ಇರುವುದರಿಂದ ಸಮುದಾಯದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ.
ಆದುದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಸ್ಪಷ್ಟ ಅನುದಾನ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಸರ್ಕಾರ ಮತ್ತು ಸಮಾಜ ಕಾಳಜಿ ವಹಿಸಬೇಕು. ಅನೇಕರು ಕುಟುಂಬದಿಂದಲೇ ತಿರಸ್ಕಾರಕ್ಕೆ ಒಳಗಾಗಿ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳಿಂದ ದೂರವಾಗುತ್ತಿದ್ದಾರೆ. ಪರಿಣಾಮವಾಗಿ ಭಿಕ್ಷಾಟನೆ ಹಾಗೂ ಲೈಂಗಿಕ ವೃತ್ತಿಯನ್ನು ಜೀವನ ಉಪಾಯವಾಗಿ ಸ್ವೀಕರಿಸುವ ದುಸ್ಥಿತಿ ಉಂಟಾಗುತ್ತಿದೆ. ಇದು ಮಾನವೀಯತೆಗೆ ವಿರುದ್ಧವಾದ ಸಂಗತಿಯಾಗಿದೆ ಎಂದು ಹೇಳಿದರು. ಸಮುದಾಯದ ಸದಸ್ಯರಿಗೆ ಸ್ವಯಂ ಉದ್ಯೋಗ ಮಾಡಲು ಕೌಶಲ ಅಭಿವೃದ್ಧಿ ತರಬೇತಿ ನೀಡಬೇಕು. ಸರ್ಕಾರಿ ಮಟ್ಟದಲ್ಲಿ ವಿಶೇಷ ತರಬೇತಿ ಕೇಂದ್ರಗಳನ್ನು ಆರಂಭಿಸಿ ಉದ್ಯಮ ಆರಂಭಿಸಲು ಬಡ್ಡಿ ರಹಿತ ಸಾಲ ಹಾಗೂ ಅನುದಾನ ಸೌಲಭ್ಯ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. 2023 ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆಯನ್ನು ನೀಡಿತ್ತು. ವರ್ಷಕ್ಕೆ 200 ಕೋಟಿ ರೂಪಾಯಿ ಮೊತ್ತ ಬದಿಗಿಟ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಅಂತಕ್ಕಂಥ ಆಶ್ವಾಸನೆ ನೀಡಿದ್ರು. ಅದು ಇಲ್ಲಿವರೆಗೆ ಪೂರ್ಣಗೊಂಡಿಲ್ಲ ಅಥವಾ ನಿಗದಿ ಇಡ್ತಾ ಇಲ್ಲ. ಈಗ ಬರುವ ದಿನಗಳಲ್ಲಿ ಬಜೆಟ್ ಮಂಡನೆ ಆಗುವುದಿದೆ. ನಾವು ಈ ಮೂಲಕ ವಿನಂತಿಸಿಕೊಳ್ಳೋದಂದ್ರೆ ಈ ವರ್ಷದ ಬಜೆಟ್ನಲ್ಲಾದರೂ ಆ 200 ಕೋಟಿ ರೂಪಾಯಿ ತಾವು ಮೀಸಲಿಡಬೇಕು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ವಹಿಸಿ ಆದ್ಯತೆ ಮೇರೆಗೆ ಕೆಲಸ ಮಾಡಬೇಕು ಅಂತ ಈ ಮೂಲಕ ವಿನಂತಿಸ್ತೇವೆ. ಅವರುಗಳು ಭಿಕ್ಷಾಟನೆ ಹಾಗೂ ಲೈಂಗಿಕ ಚಟುವಟಿಕೆನೇ ವೃತ್ತಿಯಾಗಿ ಸ್ವೀಕರಿಸಬೇಕಾದಂಥ ಅತ್ಯಂತ ಅವಮಾನೀಯ ದೈನ್ಯತೆಯ ಪರಿಸ್ಥಿತಿ ಬಂದಿರುತ್ತದೆ. ಇದು ಅಮಾನವೀಯ. ಇದು ನಾವು ನಾಗರಿಕ ಸಮಾಜದ ಕರ್ತವ್ಯ ಏನು ಅಂತಂದ್ರೆ ಇಂಥ ಅಮಾನವೀಯ ಚಟುವಟಿಕೆಗಳನ್ನು ವೃತ್ತಿಯಾಗಿ ಮಾಡುವಂತೆ ಆಗಿರಬಾರ್ದು. ಇವುಗಳಿಗೆ ತಡೆಬೇಕು. ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಈ ಸಮುದಾಯವನ್ನು ನಾವು ತರಬೇಕಾಗಿದೆ. ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದಾಗ ಅವರು ಸ್ವ ಉದ್ಯೋಗ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಉದ್ಯಮಗಳಲ್ಲಿ ಉದ್ಯೋಗಿಯಾಗಿ ದುಡಿಲಿಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ಅವರಲ್ಲಿ ಅಭಿವೃದ್ಧಿಪಡಿಸಿ ಅವರಿಗೆ ತರಬೇತಿ ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರವು ಪ್ರಯತ್ನಿಸಬೇಕು ಅಂತ ಹೇಳಿ, ಅದಲ್ಲದೆ ಇಂಥವರು ಲಿಂಗತ್ವ ಅಲ್ಪಸಂಖ್ಯಾತರು ಹುಟ್ಟದಂತ ಕುಟುಂಬದಿಂದ ತ್ಯಜಿಸಲ್ಪಡ್ತಾ ಇದ್ದಾರೆ ಹಾಗೂ ಸಮಾಜವು ಇವರನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಈ ಅಮಾನವೀಯತೆ, ಈ ಕ್ರೌರ್ಯವನ್ನ ತಡೆಗಟ್ಟಲಿಕ್ಕೆ ಸರ್ಕಾರಗಳು ಸಮಾಜದ ಮಧ್ಯೆ ಜಾಗೃತಿ ಅಭಿಯಾನಗಳು ಹಮ್ಮಿಕೋಬೇಕು ಅಂತ ಈ ಮೂಲಕ ಹೇಳಲು ಬಯಸ್ತೇವೆ. ಯಾಕಂದ್ರೆ ಅವರಿಗೆ ಆದ್ಯತೆಯ ಮೇರೆಗೆ ವಸತಿಯನ್ನ ನೀಡಬೇಕು ಹಾಗೂ ತರಬೇತಿಗಳು ನೀಡಿ ಉದ್ಯೋಗಕ್ಕೆ ಮಾರ್ಗ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಕರ್ನಾಟಕದ ಘನ ಸರ್ಕಾರದಲ್ಲಿ ಮತ್ತೊಮ್ಮೆ ಇನ್ನೊಮ್ಮೆ ಕರ್ನಾಟಕ ಸರ್ಕಾರ ಬರುವ ಮುಂದಿನ ತಿಂಗಳಲ್ಲಿ ಮಾರ್ಚಲ್ಲಿ ರಾಜ್ಯ ಮಟ್ಟದ ಬಜೆಟ್ ಘೋಷಣೆ ಮಾಡ್ತಾ ಇದ್ದೆ. ಬಜೆಟ್ ವಿಷಯ ಸಂಬಂಧಪಟ್ಟೆ ನಾವು ಇವತ್ತೊಂದು ಪ್ರೆಸ್ ರಿಲೀಸ್ ಮಾಡ್ತಾ ಇದ್ದೀವಿ. ಇವಾಗ ಟ್ರಾನ್ಸ್ಜೆಂಡರ್ ಸಮುದಾಯದವರು ಲಿಂಗತ್ವ ಅಲ್ಪಸಂಖ್ಯಾತ ಕೂಡ ಇದೆ ಮತ್ತು ನಮ್ಮದು ಏನು ಮೂಲವಾದ ಸಮಸ್ಯೆಗಳು ಅಂತಂದ್ರೆ ಸಮುದಾಯದವರಿಗೆ ಮನೆಗಳಿಲ್ಲ, ಜಾಗ ಕೂಡ ಇಲ್ಲ, ಮನೆ ಕೂಡ ಇಲ್ಲ. ಅದ್ರ ಸಲುವಾಗ ಫಸ್ಟ್ ನಮ್ಮದು ಬೇಡಿಕೆ ಏನಂತಂದರೆ ನಮಗೆ ಮನೆ ಮಾಡಿಕೊಡ್ಬೇಕು ಸರ್ಕಾರ ಅಂತ. ನಮ್ಮದು ಇದು ಒಂದು ಭಾಳ ಸಮಸ್ಯೆ ಆಗಿದೆ ನಮ್ಮವರಿಗೆ. ಅಲ್ಲಿ ನಾವು ರೂಮ್ ರೆಂಟ್ ಮಾಡ್ಕೊಂಡಿರ್ಬೇಕು, ಮನೆಯಿಂದ ಆಚೆ ನಮಗೆ ಕಳಿಸ್ಕೊಡ್ತಾರೆ. ತುಂಬ ರೇಟ್ ಕೊಟ್ಟು ಇರಬೇಕು. ಸಾಮಾನ್ಯ ಜನರು 2,000 ರೂಪಾಯಿ ಕೊಟ್ಟಿದ್ದಾರೆ. ನಾವು ಈ ರೀತಿ ಸಮುದಾಯದವರು ಅಂತೇಳಿ ನಮ್ಮ ಹತ್ರ 5,000 6,000 ರೂಪಾಯಿ ರೆಂಟ್ ತಗೊಂಡು ನಮಗೆ ಮನೆ ಕೊಡ್ತಾರ. ಹಾಗಾಗಿ ಮನೆಗಳ ವ್ಯವಸ್ಥೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಶಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸಿಎಸ್ ಷಡಕ್ಷರಿ ಅವರಿಗೆ ಸಂಸದ ಸಾಗರ್ ಖಂಡ್ರೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶುಭಾಶಯ ಕೋರಿ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ, ಸರ್ಕಾರಿ ನೌಕರರು ಸರ್ಕಾರದ ಆಡಳಿತ ವ್ಯವಸ್ಥೆಯ ಪ್ರಮುಖ ಅಸ್ಥಿಪಂಜರವಾಗಿದ್ದು ಜನಸೇವೆಯಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದರು. ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ಸಂಘ ಇನ್ನಷ್ಟು ಬಲಿಷ್ಠವಾಗಲಿ ಹಾಗೂ ನೌಕರರ ಹಿತಾಸಕ್ತಿಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಲಿ ಎಂದು ಅವರು ಆಶಿಸಿದರು. ನೌಕರರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕಿದ್ದು ಪರಸ್ಪರ ಸಹಕಾರದಿಂದ ಆಡಳಿತ ವ್ಯವಸ್ಥೆ ಸುಗಮವಾಗಬೇಕು ಎಂದು ಹೇಳಿದರು. ಸ್ವಚ್ಛತೆ ಕಾಯ್ದುಕೊಳ್ಳದ ಜಯನಗರ್ ಪೂರ್ವ ಭಾಗದಲ್ಲಿರುವ ಸ್ಟಾರ್ ಅಮ್ಮೋರ್ ಬಿರಿಯಾನಿ ಹೋಟೆಲ್ ವಿರುದ್ಧ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕ್ರಮ ಕೈಗೊಂಡಿದ್ದು ಭಾರಿ ಮೊತ್ತದ ದಂಡ ವಿಧಿಸಿದೆ. ಶುಚಿತ್ವ ಕಾಯ್ದುಕೊಳ್ಳದೆ ಇರುವುದು ಹಾಗೂ ತ್ಯಾಜ್ಯ ವಿಂಗಡಣೆ ಮಾಡದೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಘನ ತ್ಯಾಜ್ಯ ನಿರ್ವಹಣಾ ಎಸ್ಡಬ್ಲ್ಯೂಎಂ ತಂಡ ಹೋಟೆಲ್ಗೆ ರೂಪಾಯಿ 1 ಲಕ್ಷ ದಂಡ ವಿಧಿಸಿದೆ.
ಹೋಟೆಲ್ನಲ್ಲಿ ಸ್ವಚ್ಛತಾ ನಿಯಮ ಪಾಲನೆಯಲ್ಲಿ ಗಂಭೀರ ಉಲ್ಲಂಘನೆಗಳು ಕಂಡು ಬಂದಿದ್ದು, ತ್ಯಾಜ್ಯ ವಿಂಗಡಣೆಯಲ್ಲಿಯೂ ನಿಯಮ ಪಾಲಿಸದಿರುವುದು ಕಂಡು ಬಂದಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳದಲ್ಲೇ ದಂಡ ವಿಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವುದು ಎಲ್ಲರ ಜವಾಬ್ದಾರಿ. ನಿಯಮ ಉಲ್ಲಂಘಿಸಿದ ಯಾವುದೇ ಸಂಸ್ಥೆ ಅಥವಾ ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ತಾವು ಪೊಲೀಸರೆಂದು ಹೇಳಿಕೊಂಡು ಬೆಂಗಳೂರಿನ ಬಿಎಲ್ ಲೇಔಟ್ನಲ್ಲಿರುವ ಉದ್ಯಮಿಯೊಬ್ಬರ ಮನೆಗೆ ನುಗ್ಗಿದ 4 ದರೋಡೆಕೋರರ ಗ್ಯಾಂಗ್ 20 ಲಕ್ಷ ರೂಪಾಯಿ ನಗದು ಮತ್ತು ಸುಮಾರು 500 ಗ್ರಾಂ ಚಿನ್ನ ಆಭರಣಗಳನ್ನು ದೋಚಿದ್ದಾರೆ. ಈ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. 4 ಆರೋಪಿಗಳಲ್ಲಿ ಇಬ್ಬರು ತಾವು ಯಲಹಂಕ ಪೊಲೀಸ್ ಠಾಣೆಗೆ ಸೇರಿದ ಪೊಲೀಸರು ಎಂದು ಹೇಳಿಕೊಂಡಿದ್ದು, ಈ ಪ್ರದೇಶದಲ್ಲಿ ಕಳ್ಳತನಗಳು ಹೆಚ್ಚು ನಡೆಯುತ್ತಿವೆ. ಹೀಗಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುವುದಾಗಿ ಹೇಳಿ ಉದ್ಯಮಿ ಮನೆ ಪ್ರವೇಶಿಸಿ 20 ಲಕ್ಷ ರೂಪಾಯಿ ನಗದು 500 ಗ್ರಾಂ ಚಿನ್ನ ದರೋಡೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಸಿವಿಲ್ ಗುತ್ತಿಗೆದಾರ ಹುಂಬಳೆ ಗೌಡ ಅವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಹುಂಬಳೆ ಗೌಡ ಮತ್ತು ಅವರ ಪತ್ನಿ ಮಂಗಳಮ್ಮ ಹಾಗೂ ಅವರ 2.5 ವರ್ಷದ ಮೊಮ್ಮಗಳು ಮನೆಯಲ್ಲಿದ್ದರು. ಗೌಡ ಅವರ ಮಗ ಮತ್ತು ಸೊಸೆ ಹೊರಗೆ ಹೋಗಿದ್ದರು. ಆರೋಪಿಗಳು 20 ನಿಮಿಷಗಳಲ್ಲಿ ದರೋಡೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸಂಜೆ 7ರಿಂದ ಅದೇ ಈಗ ಐತೆ ಹೋಗೋಣ ಅಂತ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.